ನಮಸ್ಕಾರ. ನಾವು ಅನಾಥ ಮತ್ತು ನಿರ್ಗತಿಕ ಮಕ್ಕಳ ಕೊಟ್ಟರ ಹೊಂಡದೋಣಿ ಬ್ಯಾಡಗಿ ಸುಮಾರು 37 ವರ್ಷದಿಂದ ನಾವು ಅನಾಥ ಮತ್ತು ನಿರ್ಗತಿಕ ಮಕ್ಕಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದರಲ್ಲಿ ನಮ್ಮ ತಂದೆಯವರಾದಂಥ ಶ್ರೀ ಚಂದ್ರಯ್ಯ ಬಸಿ ಹಿರೇಮಠ ಅವರು 1986ರಿಂದ ಹಿಡಿದು 2013ವರೆಗೂ ನಡೆಸ್ಕೊಂತ ಬಂದರು. ಅವರು ಹೃದಯಾಘಾತದಿಂದ ತೀರಿಕೊಂಡಿಂದ ಇತ್ತೀಚೆಗೆ 13 ವರ್ಷದಿಂದ ಇತ್ತೀಚೆಗೆ ನಾನು ನಡೆಸ್ಕೊಂತ ಬಂದಿದ್ದೇನೆ. ಭಾಳ ಸಂದರ್ಭ ಏನಪ್ಪ ಅಂತಂದರೆ, ಈ ಅನಾಥ ಮತ್ತು ನಿರ್ಗತಿಕ ಮಕ್ಕಳನ್ನು ಸಾಕೋದಕ್ಕೆ ತುಂಬ ತೊಂದರೆ ಆಯಿತು. ಕೆಲವು ದಿನಗಳಿಂದ ಎಂಥ ಕಷ್ಟಪ್ಪ ಅಂತಂದರೆ, ಉಣ್ಣಾದ ಸ್ಥಿತಿಗೂ ಇಲ್ಲದ ತುಂಬ ತೊಂದರೆ ಆಗಿ ನಮ್ಮ ಪರಿಸ್ಥಿತಿ ಗಂಭೀರವಾಗಿತ್ತು. ಆ ಸಂದರ್ಭದಲ್ಲಿ 3 ದಿನಗಳ ಕಾಲ ನಾನು ದುಡಿಮೆ ಮಾಡಿರುವಂಥ ದುಡ್ಡು ಸ್ಥಿತಿಗೂ ಉಳಿಲಿಕ್ಕೆ ಬರೀ 150 ರೂಪಾಯಿದಲ್ಲಿ ಮಕ್ಕಳನ್ನು ಮಂಡ್ಯಕ್ಕೆ ಜೀವನ ಮಾಡಿದ್ವಿ. ಮಂಡ್ಯಕ್ಕೆ ಬೆಳಿಗ್ಗೆ ಎದ್ದು ಕೂಡಲೇ ಮಂಡ್ಯಕ್ಕೆ ತಿಂದು ಶಾಲೆಗೆ ಹೋಗಿ ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡ್ರಪ್ಪ ಅಂತ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿ, ಭಾಳ ದುಃಖ ಆಗಿ ಮಕ್ಕಳನ್ನು ಕಳಿಸಿ ನಾನು ಭಾಳ ಸಂಕಟಪಟ್ಟೆ. ಅಷ್ಟು ತೊಂದರೆ ಆಯಿತು. ನಮ್ಮ ಅಪ್ಪಾಜಿ ನಮ್ಮವ್ವ ಯಾರು ಇಲ್ರಿ ನಂಗೆ. ನಾ ಇಲ್ಲಿ ನಾ ಭಿಕ್ಷಾ ಬೇಡಕತ್ತಿದ್ರಿ. ನಮ್ಮ ಸರ್ ಕರ್ಕೊಂಬಂದ್ರಿ. ನಮಗೆ ಇಲ್ಲಿ ಇಟ್ಟಾರ್ರಿ. ಇಲ್ಲಿ ನಾವು ದಿನ ಶಾಲೆ ಹೋಗ್ಕವ್ರಿ. ಶಾಲೆ ಹೋಗಿದ್ ಬಳಕ್ರಿ, ಶಾಲೆ ಬಿಟ್ಟು ಬಳಕ್ರಿ, ಬಂದ್ರಿ, ಮಕ ತಕೊಂಡ್ರಿ, ಕೈಕಾಲು ಮರಿ ತಗೊಂಡು ಬತ್ತು ಹೆಚ್ಕೊಂಡ್ರಿ, ಬಂದು ಕೂತ್ರಿ. ಸರ್ ಪಾಠ ಮಾಡ್ತಾರ್ರಿ. ಸರ್ ಪಾಠ ಮಾಡಿದ್ದಾಗಿದ ಬಳಕ ಹೋಗಿ ಅಡುಗೆ ಮಾಡ್ಕೊಂಡ್ರಿ 8:30 ಊಟ ಹಾಕ್ತಾರ್ರಿ. 9 ಗಂಟೆ ಮಟ್ಟ ಓದಿಸ್ತಾರ್ರಿ. ಮಕ್ಕಳ್ದವ್ರಿ 9:30ಗೆ. ನನ್ನ ಹೆಸರು ಪ್ರಕಾಶ್ ಗುಂಡಪ್ಪ ಎಮ್ಡಿ. ನಾನು ನಮ್ಮ ಊರು ನಕ್ಷಿಟ್ಕೊಪ್ಪ, ಹಳ್ಳಾತರ, ಕಾರವಾರ ಜಿಲ್ಲಾ. ನಾನು ಇಲ್ಲಿ ಮೋಟೆಬೆನ್ನೂರ ಭಿಕ್ಷಾ ಬೇಡಕ್ತೀನಿ ಸರ್. ಅಲ್ಲಿ 2 ತಿಂಗಳಾದ್ಬೇಕು ಸರ್ ನೋಡೋಣ ಶಾಲೆ ಬಂದು ಹಚ್ಚಿರು. ಮತ್ತು ಅಲ್ಲಿ ಸರ್ ಕೆಲಸ ಮಾಡಿ ರೊಕ್ಕ ತಂದು ಅಕ್ಕಿ ಪ್ಯಾಕೆಟ್ ತಂದು ಇದು ನಮಗೆ ಊಟ ಹಾಕ್ತಾರ್ರಿ ಸರ್. ನನ್ನ ಹೆಸರು ಪ್ರಕಾಶ್ ಮಾರುತಿ ಗುಟ್ವಾರಿ. ಹಸ್ರಂಬಿ ದಾರ್ಜಲ ಕುಲರ್ ತಕ್ಕ ನಮ್ಮ ತಂದೆ ತಾಯಿ ರೀ. ನಮ್ಮ ಸರ್ ಕರ್ಕೊಂಬಂದು ತಗ್ಸಿರಿ, ನಾವು ಓದ್ತಾವ್ರಿ. ಈ ಮಕ್ಕಳಿಗೆ ನಾನೇ ಆಧಾರವಾಗಿದೆ. ಅಂದರೆ ಯಾವುದೇ ದಾಖಲಾತಿಗಳು ಸ್ಥಿತಿಗೂ ಇಲ್ಲ. ಈ ಮಕ್ಕಳಿಗೆ ಯಾವುದೇ ದಾಖಲಾತಿ ಅಂದರೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ತಂದೆ ತಾಯಿ ಮತ್ತು ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲದ ಕಾರಣ, ಮತ್ತು ಕೆಲವರು ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲದ ಕಾರಣ ನಾನಾ ಪ್ರೂಫ್ ಮುಖಾಂತರ ರಕ್ಷಕ ಅಂತಂದು ದಾಖಲಾತಿ ಮಾಡ್ಕೊಂಡು ಆಧಾರ್ ಕಾರ್ಡ್ ಮಾಡ್ಕೊಂಡು ಆ ಶಾಲೆಗೆ ಸರ್ಕಾರಿ ಶಾಲೆಗೆ ಹಚ್ಚಿ ಶಾಲೆಗೆ ಕಳಿಸುತ್ತಿದ್ದೇನೆ. ನನ್ನದು 1 ಎಕರೆ ಜಮೀನು ಇದು. ಇನ್ನೂ 1 ಎಕರೆ ಜಮೀನು ಅಷ್ಟೇ ಇರೋದು. ಅದರಲ್ಲಿ ಬಂದಂಥ ಇದರಲ್ಲಿ ಇದು ಆಗಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಹೊರಗಡೆ ಹೋಗಿ ಪ್ಲಂಬರ್ ವೇಗಂಗ ಮಾಡುತ್ತಾ ಮತ್ತು ಈ ಅನಾಥ ಮಕ್ಕಳನ್ನು ನಾನು ನೋಡಿಕೊಂಡು ಬಂದಿದ್ದೇನೆ. ಕರಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ ಮಂಡಳಿ ವಿಷ್ಣುಪತ್ನಿ ನಮಃಶುಭ್ರಂ ಪಾದಂ ಸ್ಪರ್ಶಂ ಕ್ಷಮೆ ಕ್ಷಮೆ ಕ್ಷಮೆ. ಇಷ್ಟೆಲ್ಲ ಕಷ್ಟಪಟ್ಟು ನಡೆಸಿಕೊಂಡು ಬಂದಂಥ ಸಂದರ್ಭದಲ್ಲಿ ಮಳೆಯ ನೀರು ಬಂದು ನಮ್ಮ ಆಶ್ರಮ ಸೋರುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಆಶ್ರಮಕ್ಕೆ ಆಶ್ರಯವಾಗಿ ನಿಂತಿರುವಂತಹ ದಾನಿಗಳಾದಂತಹ ಸುರೇಶ್ ಗೌಡ್ ಪಾಟೀಲ್ರವರು ಸೂರ್ಯ ನಿಲ್ಲುವಂಥ ವ್ಯವಸ್ಥೆ ಅಂದರೆ ಮೇಲ್ಛಾವಣಿ ತಗಡನ್ನು ವ್ಯವಸ್ಥೆ ಮಾಡಿಕೊಟ್ಟರು. ಮತ್ತು
ಬಾಬಣ್ಣ ಮೇಲ್ಗೇರಿ ಕುಟುಂಬಸ್ಥರು ಮತ್ತು ವಿಕ್ರಾಂತ್ ಸರ್ ರಾಣೆಬೆನ್ನೂರು ಅವರು ತುಂಬ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. 2017-18ರಲ್ಲಿ ಅನುದಾನವನ್ನು ನಿಲ್ಲಾದರೂ ಕೂಡ ನಾನು 2-3 ವರ್ಷಗಳ ಕಾಲ ಅಂದರೆ 2020ರವರೆಗೂ ನಾನು ನಡೆಸ್ಕೊಂಡು ಬಂದು ಮತ್ತು ಅದರಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಸಾಲವನ್ನು ಮಾಡಿ ಮತ್ತು ಬಂಧು ಬಳಗವನ್ನು ಬಂದಾದರೂ ಎಲ್ಲರೂ ಹೇಳಿದರು, ನಮ್ಮ ಬಂಧು ಬಳಗ ಎಲ್ಲ ಹೇಳಿದರು ಏನಂತಂದರೆ ಅದನ್ನು ಬಂದು ಬಿಟ್ಟುಬಿಡಪ್ಪ, ಅದನ್ನ ಯಾಕೆ ನಡೆಸ್ತೀಯ, ಅದರಿಂದ ಏನೂ ಉಪಯೋಗ ಇಲ್ಲ, ಎದರಿಗೂ ಉಪಯೋಗ ಇಲ್ಲ ಅಂದ್ಬಿಡು ಅಂದರೂ ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ತಂದೆಯವರು ಬಿಟ್ಟು ನಡೆಸ್ಕೊಂಡ್ಬಂದಿರೋ ಕಾರಣಕ್ಕಾಗಿ ನಾನು ಮುಂದುವರ್ಸ್ಕೊತಾ ಬಂದಿದ್ದೇನೆ. ಇನ್ನು ಮುಂದೆ ವರ್ಷಬೇಕಾದರೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಆರೈಕೆ ನಮ್ಮ ಆಶ್ರಮದ ಮೇಲೆ ಸದಾಕಾಲ ಇದ್ದರೆ ನಾವು ಮುಂದುವರ್ಸಲಿಕ್ಕೆ ಸಾಧ್ಯ. ಈ ನನ್ನ ಜೀವನವನ್ನು ಅನಾಥ ಮತ್ತು ನಿರ್ಗತಿಕ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿದ್ದೇನೆ.